ವೇದಿಕೆಯನ್ನಾಗಿ ನಾವು ವಾಲಿಬಾಲ್ ಆಟದ ಮೇಲೆ ರಸಪ್ರಶ್ನೆ ಕಾರ್ಯಕ್ರಮವನ್ನ ಇವತ್ತು ಏರ್ಪಡಿಸ್ತಾ ಇದ್ದೀವಿ. ಇದರಲ್ಲಿ 3 ತಂಡಗಳಿದ್ದಾವೆ. ಮಕ್ಕಳ ಸಂಖ್ಯೆ ಕಡಿಮೆ ಇರೋದ್ರಿಂದ 3 ತಂಡಗಳನ್ನು ಮಾಡಿದ್ವಿ. ಬಾಲಕಿಯರ ವಿಭಾಗದಲ್ಲಿ 2 ತಂಡ ಮತ್ತು ಬಾಲಕರ ವಿಭಾಗದಲ್ಲಿ 1 ತಂಡವನ್ನು ಮಾಡಿದ್ವಿ. ಮೊದಲನೇ ತಂಡದ ಹೆಸರು ವಿರಾಟ್ ಕೊಹ್ಲಿ ಅಂತೇಳಿ, ಎರಡನೇ ತಂಡದ ಹೆಸರು PV ಸಿಂಧು ಅಂತೇಳಿ, ಮೂರನೇ ತಂಡದ ಹೆಸರು ಬೆಂಗಳೂರು ಬುಲ್ಸ್ ಅಂತ. ಸೊ ಈ ನಿಯಮ ಏನಪ್ಪಾ ಅಂದ್ರೆ, ಈಗ ಉದಾಹರಣೆಗೆ ವಿರಾಟ್ ಕೊಹ್ಲಿ ತಂಡಕ್ಕೆ ಪ್ರಶ್ನೆ ಕೇಳಿರ್ತೀವಿ, ಆ ತಂಡ ನೇರವಾಗಿ ಉತ್ತರ ಹೇಳಿದ್ರೆ 5 ಅಂಕಗಳನ್ನ ಕೊಡ್ತೀವಿ. ಸೊ ಅವರಿಗೆ ಹೇಳಕ್ ಬರಲಿಲ್ಲ, ನೆಕ್ಸ್ಟ್ ಮುಂದಿನ ತಂಡಕ್ಕೆ ಪಾಸ್ ಆಗುತ್ತೆ. ಆ ತಂಡ ಹೇಳಿದ್ರೆ 2 ಅಂಕ, ಅವ್ರು ಹೇಳಿಲ್ಲ ಅಂದ್ರೆ ಅವ್ರು 0. ಮತ್ತೆ ಮೂರನೇ ತಂಡಕ್ಕೆ ಹೇಳ್ತೀವಿ, ಆ ತಂಡ ಏನಾದ್ರು ಹೇಳಿದ್ರೆ 2 ಅಂಕ ಗಳಿಸುತ್ತೆ. ಅಂದ್ರೆ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರವನ್ನು ಕೊಟ್ರೆ ಸೊ ಆ ತಂಡಕ್ಕೆ 5 ಅಂಕಗಳು ಸಿಗ್ತವೆ. ಸಪೋಸ್ ಅವರು ಗೊತ್ತಿಲ್ಲ, ಮುಂದಿನ ತಂಡಕ್ಕೆ ಪಾಸ್ ಆಗಿರುತ್ತಲ್ಲ, ಸೊ ಅವ್ರೇನಾದ್ರು ಹೇಳಿದ್ರೆ ಏನಾಗುತ್ತೆ 2 ಅಂಕಗಳು ಸಿಗ್ತವೆ. ಉದಿತ ಸ್ಪರ್ಧೆ ನಿಯಮಗಳು. ಈಗ ಸ್ಪರ್ಧೆಯನ್ನ ಪ್ರಾರಂಭ ಮಾಡೋಣ. ರೂಲ್ಸ್ಗಳಕ್ಕೆ ಗೊತ್ತಾಗು. ಮೊದಲನೇ ವಿರಾಟ್ ಕೊಹ್ಲಿ ತಂಡಕ್ಕೆ ಮೊದಲನೇ ಪ್ರಶ್ನೆ, ಡ್ಯಾಶ್ ದೇಶದಲ್ಲಿ ವಾಲಿಬಾಲ್ ಆಟವನ್ನು ಕಂಡುಹಿಡಿಯಲಾಯಿತು? ಹೌದು, ಅಮೇರಿಕಾ. ಸರಿಯಾದ ಉತ್ತರ. ಇನ್ನು ಎರಡನೇ ತಂಡಕ್ಕೆ ವಾಲಿಬಾಲ್ ಆಟದ ಮೊಟ್ಟ ಮೊದಲನೇ ಹೆಸರು ಡ್ಯಾಶ್. ಸರಿಯಾದ ಉತ್ತರ. ಈಗ ಅವನ್ನೆಲ್ಲ ಮುಚ್ಚಿರ್ಬೇಕು. ನಾ ಎಲ್ಲ ಹೇಳಿದ್ದೀನಿ, ಪಾಠ ಹೇಳಿದ್ದೀನಿ. ಹಂಗಂದ್ರೆ ಇದೊಂದು ಪ್ರಶ್ನೆ ಅವ್ರು ಕೇಳ್ತೀನಿ, ನೀವು ಓಪನ್ ಮಾಡಿದ್ರೆ ಆಮೇಲೆ ತೆಗೆಯಂಗಿಲ್ಲ. ವಾಲಿಬಾಲ್ ಆಟವನ್ನು ಯಾರು ಕಂಡು ಹಿಡಿದರು? ಮೂರನೇ ತಂಡಕ್ಕೆ ವಾಲಿಬಾಲ್ ಆಟವನ್ನು ಯಾರು ಕಂಡು ಹಿಡಿದರು? ಅದರಾಗಿದೆ ವಾಲಿಬಾಲ್ ಆಟವನ್ನು ಯಾರು ಕಂಡು ಹಿಡಿದರು? ಒಂದು, 2, 3, 4, 5. ಪಾಸ್. ವಾಲಿಬಾಲ್ ತಪ್ಪು ಸೊನ್ನೆ. ಯಾರಿಗೂ ಇಲ್ಲ, ಕುತೂಹಲ. 0. ಈಗ ಅದು ಇಲ್ಲ, ಕ್ಲೋಸ್ ಆಗಬೇಕು. ಗೊತ್ತಾಯ್ತಾ? ನಾವು ಪಾಠ ಆಲ್ರೆಡಿ ಮಾಡಿದ್ದೀವಿ, ಅದರ ಮೇಲೆ ಕೇಳ್ತಾ ಇದ್ದೀವಿ. ಅದಲ್ಲ, ಸ್ಪರ್ಧಾಗಳ ಲಕ್ಷಣ ಅಲ್ಲ. ಈಗ ಯಾರಿಗೆ? ಒಂದೇ ತಂಡಕ್ಕೆ. ವಾಲಿಬಾಲ್ ಆಟವು ಎಷ್ಟನೇ ಇಸ್ವಿಯಲ್ಲಿ ಸಂಶೋಧಿಸಲ್ಪಟ್ಟಿತು? ವಾಲಿಬಾಲ್ 1995. ಹಂಗಿದ್ರೆ ನಾನು ಮಾಡಂಗಿಲ್ಲ. ಮುಚ್ಚಬೇಡ, ಅದರಲ್ಲಿ ಉಲ್ಟಾ ಕೇಳಿ ಮುಚ್ಚಿಡೋದು ಅಲ್ಲಿ ಕೆಳಗೆ. ನೆಕ್ಸ್ಟ್ ಎರಡನೇ ತಂಡಕ್ಕೆ ವಾಲಿಬಾಲ್ ಆಟ ಪ್ರಚಾರ ಮಾಡುವಲ್ಲಿ ಡ್ಯಾಶ್ ಸಂಸ್ಥೆ ಪ್ರಮುಖ ಪಾತ್ರ ವಹಿಸಿದೆ? ಒಬ್ಬರೇ ಹೇಳ್ಬೇಕಾದ್ರೆ ಆಪ್ಷನ್ಸ್ ಇಲ್ಲ, ಒಂದೇ ಒಬ್ಬರೇ ಹೇಳ್ಬೇಕು. ನೆಕ್ಸ್ಟ್ ಮೂರನೇ ತಂಡಕ್ಕೆ 1916ರಲ್ಲಿ ಡ್ಯಾಶ್ ಸ್ಪರ್ಶ ನಿಯಮ ಅಳವಡಿಸಲಾಯಿತು.
1916ರಲ್ಲಿ ಡ್ಯಾಶ್ ಸ್ಪರ್ಶ ನಿಯಮ ಅಳವಡಿಸಲಾಯಿತು. ಕುತ್ಕೊಂಡು ಹೇಳತ್ತೀನಿ ನಿಮ್ಮ ತಂಡಕ್ಕೆ ಸಂಬಂಧಪಟ್ಟಿದ್ದ 1916ರಲ್ಲಿ ಡ್ಯಾಶ್ ಸ್ಪರ್ಶ ನಿಯಮ ಯಾರ ತಡೆ ನೋಡಿದ್ರೆ ಮತ್ತೆ 1 2 3 4 5 ಪಾಸ್. 1916ರಲ್ಲಿ ಡ್ಯಾಶ್ ಸ್ಪರ್ಶ ನಿಯಮ ಅಳವಡಿಸಲಾಯಿತು. ಪ್ಲಸ್ 2 ಎರಡು ಓಯ್ ಕಾಂಪಿಟಿಷನ್ ಅಂತ ಅಲ್ಲಿ ಇಂಡಿಯನ್ ಡೇಸ್ ಇಲ್ಲ ಇದಿರಲಿಲ್ಲ. ಮುಂದಿನ ಪ್ರಶ್ನೆ ಯಾರೀಗ ನಿಮಗೆಲ್ಲ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ವಾಲಿಬಾಲ್ ಸಂಸ್ಥೆ ಡ್ಯಾಶ್ ರಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಎರಡನೇ ತಂಡಕ್ಕೆ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ವಾಲಿಬಾಲ್ ಸಂಸ್ಥೆ ಡ್ಯಾಶ್ ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ನೆಕ್ಸ್ಟ್ ಕ್ವೆಶ್ಚನ್ 1947. ನೆಕ್ಸ್ಟ್ ಎರಡನೇ ತಂಡಕ್ಕೆ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ವಾಲಿಬಾಲ್ ಸಂಸ್ಥೆಯ ಪ್ರಥಮ ಅಧ್ಯಕ್ಷರು ಯಾರು? ಎರಡನೇ ತಂಡಕ್ಕೆ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ವಾಲಿಬಾಲ್ ಸಂಸ್ಥೆಯ ಪ್ರಥಮ ಅಧ್ಯಕ್ಷರು ಯಾರು? ಪ್ರಥಮ ಅಧ್ಯಕ್ಷರು ಯಾರು? ಪಾಸ್. ಈ ಕಡೆ ಪ್ರಥಮ ಅಧ್ಯಕ್ಷರು ಯಾರು? ಅಧ್ಯಕ್ಷರ ಹೆಸರು ಕೇಳಿ. ಪಾಲ್ ಲಿಬಾವುಡ್. ನೆಕ್ಸ್ಟ್ ಯಾರಿಗೀಗ ಮೂರನೇ ತಂಡಕ್ಕೆ 1964 ಡ್ಯಾಶ್ ಒಲಿಂಪಿಕ್ಸ್ ನಲ್ಲಿ ಅಧಿಕೃತವಾಗಿ ವಾಲಿಬಾಲ್ ಆಟ ಸೇರ್ಪಡೆಗೊಳಿಸಲಾಯಿತು. 1964 ಡ್ಯಾಶ್ ಒಲಿಂಪಿಕ್ಸ್ ನಲ್ಲಿ ಅಧಿಕೃತವಾಗಿ ವಾಲಿಬಾಲ್ ಸೇರ್ಪಡೆಗೊಳಿಸಲಾಯಿತು. ಮೂರನೇ ತಂಡದ್ದು 1964 ಡ್ಯಾಶ್ ಒಲಿಂಪಿಕ್ಸ್ ನಲ್ಲಿ ವಾಲಿಬಾಲ್ ಕ್ರೀಡೆಯನ್ನು ಸೇರ್ಪಡೆ ಮಾಡಿದ್ರು. ಪಾಸಾ? ಒಂದೇ ತಂಡಕ್ಕೆ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ವಾಲಿಬಾಲ್ ಆಟವನ್ನು
ಡ್ಯಾಶ್ ಮೀಟರ್ ಉದ್ದ ಹಾಗೂ ಡ್ಯಾಶ್ ಮೀಟರ್ ಅಗಲದ ಅಂಕಣದಲ್ಲಿ ಆಡಲಾಗುತ್ತದೆ. ವಾಲಿಬಾಲ್ 18 ಮತ್ತು 9. ಎರಡನೇ ತಂಡಕ್ಕೆ ಅಂಕಣದ ಮಧ್ಯದಲ್ಲಿ ಭೂಮಿಯಿಂದ ನಟ್ಟಿನ ಎತ್ತರವು ಪುರುಷರಿಗೆ ಡ್ಯಾಶ್ ಮೀಟರ್ ಇರುತ್ತದೆ. ಅಂಕಣದ ಮಧ್ಯಭಾಗ ನೆಲದಿಂದ ಭೂಮಿ ಅಂಕಣದ ಹೈಟ್ ಪುರುಷರಿಗೆ ಎಷ್ಟು ಮೀಟರ್ ಇರುತ್ತೆ? ಹೈಟ್ ಆಫ್ ದಿ ಮ್ಯಾಚ್. ಪಾಸ್. ಭೂಮಿಯ ಮೇಲ್ಭಾಗದಿಂದ ನಟ್ಟಿನ ಎತ್ತರ ಎಷ್ಟು ಮೀಟರ್ ಇರುತ್ತೆ ಪುರುಷರಿಗೆ? ನೆಕ್ಸ್ಟ್ ಮೂರನೇ ತಂಡ ಮಹಿಳೆಯರಿಗೆ ಡ್ಯಾಶ್ ಮೀಟರ್ ಎತ್ತರ ಇರುತ್ತದೆ. ನಟ್ಟಿನ ಎತ್ತರ ಭೂಮಿಯ ಮೇಲ್ಭಾಗದಿಂದ ನಟ್ಟಿನ ಎತ್ತರ ಮಹಿಳೆಯರಿಗೆ ಎಷ್ಟು ಮೀಟರ್ ಎತ್ತರದಲ್ಲಿ ಇರುತ್ತೆ? ಮೂರನೇ ತಂಡ ಇದು 2.24 ಮೀಟರ್. ಪುರುಷರಿಗೆ 2.43 ಮೀಟರ್ ಹೈಟ್ ಇರುತ್ತೆ, ಮಹಿಳೆಯರಿಗೆ 2.24 ಮೀಟರ್ ಹೈಟ್ ಇರುತ್ತೆ. ನೆಕ್ಸ್ಟ್ ಯಾರೀಗ? ವಾಲಿಬಾಲ್ ಆಟದ ಉಪಕರಣಗಳು ಯಾವುವು? ಉಪಕರಣಗಳಲ್ಲಿ ಈಗಲೇ ಒಂದರ ಕನ್ನಡಲ್ಲಿ ಏನಿಲ್ಲ, 0 ಹೋಗ್ತಿದ್ರೆ ಎಲ್ಲ ಬರೀ ಎರಡನೇ ತಂಡಕ್ಕೆ ವಾಲಿಬಾಲ್ ಆಟದಲ್ಲಿ ಡ್ಯಾಶ್ ಅಥವಾ ಡ್ಯಾಶ್ ಚರ್ಮದಿಂದ ತಯಾರಿಸಲಾದ ಚೆಂಡುಗಳನ್ನು ಉಪಯೋಗಿಸುತ್ತಾರೆ. ವಾಲಿಬಾಲ್ ಆಟದಲ್ಲಿ ಡ್ಯಾಶ್ ಅಥವಾ ಡ್ಯಾಶ್ ಚರ್ಮದಿಂದ ತಯಾರಿಸಲಾದ ಗೋಲಾಕಾರದ ಚೆಂಡುಗಳನ್ನು ಉಪಯೋಗಿಸಲಾಗುತ್ತದೆ. ವಾಲಿಬಾಲ್ ಚೆಂಡನ್ನು ಇದೆ 1 2 3 ಮತ್ತೆ ಒಂದು ಹೇಳಿದರೆ ಇನ್ನೊಂದು ಚರ್ಮ ಮತ್ತು ಎಲ್ಲಿ ಚರ್ಮದಿದ್ರೆ ಯಾರು? ವಾಲಿಬಾಲ್ ಆಟದಲ್ಲಿ ಡ್ಯಾಶ್ ಅಥವಾ ಡ್ಯಾಶ್ ಚರ್ಮದಿಂದ ಇಲ್ಲ ಅವ್ರು ಹೇಳಿದರೆ 2 ಮಾರ್ಕ್ಸ್ ಕೊಡ್ತೀನಿ. ನೆಕ್ಸ್ಟ್ ಯಾರೀಗ? ವಾಲಿಬಾಲ್ ಚೆಂಡು ಡ್ಯಾಶ್ ಬಣ್ಣದ್ದಾಗಿರಬಹುದು ಅಥವಾ ಡ್ಯಾಶ್ ಬಣ್ಣಗಳ ಸಮ್ಮಿಶ್ರಣದಿಂದ ಕೂಡಿರುತ್ತದೆ. ವಾಲಿಬಾಲ್ ಚೆಂಡು ಡ್ಯಾಶ್ ಬಣ್ಣದ್ದಾಗಿರಬಹುದು ಅಥವಾ ಡ್ಯಾಶ್ ಬಣ್ಣಗಳ
ಸಮ್ಮಿಶ್ರಣದಿಂದ ಕೂಡಿರುತ್ತದೆ. ಮತ್ತೆ ಬಿಳಿ ಆಯ್ತು. ಬಿಳಿ ಹೇಳಿದರೆ 2 ಅಂಕಗಳು. ಅದಕ್ಕೆಲ್ಲ ಏನಂತಾರೆ ಒಂದೇ ಬಿಳಿ ಬಣ್ಣದಿಂದ ಇರುತ್ತೆ, ಇನ್ನೊಂದು ಇರುತ್ತೆ. ಅದಕ್ಕೆ ಎಲ್ಲವೂ ಸೇರಿ ಪಾಸ 1 2 3 4 2 ಕೊಡ್ತೀವಿ. ಮಿಶ್ರ ಬಣ್ಣದಿಂದ ಕೂಡಿರುತ್ತದೆ. ಬಿಳಿ ಬಣ್ಣ ಅಥವಾ ಮಿಶ್ರ ಬಣ್ಣದಿಂದ ಕೂಡಿರುತ್ತದೆ. ಯಾರೀಗ 2ನೇ ಖಂಡಕ್ಕೆ ನೀವು ಪಾಸ್. ವಾಲಿಬಾಲ್ ಸುತ್ತಳತೆ ಡ್ಯಾಶ್ ಸೆಂಟಿಮೀಟರ್ ನಿಂದ ಡ್ಯಾಶ್ ಸೆಂಟಿಮೀಟರ್ ಇರುತ್ತದೆ. ವಾಲಿಬಾಲ್ ಸುತ್ತಳತೆ ಡ್ಯಾಶ್ ಸೆಂಟಿಮೀಟರ್ ನಿಂದ ಡ್ಯಾಶ್ ಸೆಂಟಿಮೀಟರ್ ಇರುತ್ತದೆ. ಅದರಲ್ಲಿ 1 ಹೇಳಿದ್ರೆ 2 ಅಂಕ, 2 ಪೂರ್ತಿ 2 ಹೇಳಿದ್ರೆ 5 ಅಂಕಗಳು. ವಾಲಿಬಾಲ್ ಸುತ್ತಳತೆ ಡ್ಯಾಶ್ ಮೀಟರ್ ಡ್ಯಾಶ್ ಮೀಟರ್ ಇರುತ್ತದೆ. ಪಾಸ ತಪ್ಪು. 2ನೇ ಖಂಡಕ್ಕೆ ತಪ್ಪು. 65ರಿಂದ 67 ಸೆಂಟಿಮೀಟರ್ ಸುತ್ತಳತೆ. ನೆಕ್ಸ್ಟ್ ಯಾರಿಗೀಗ 2ನೇ ಖಂಡಕ್ಕೆ ವಾಲಿಬಾಲ್ ತೂಕವು ಡ್ಯಾಶ್ ನಿಂದ ಡ್ಯಾಶ್ ಗ್ರಾಮ್ ನಷ್ಟಿರಬೇಕು. ವಾಲಿಬಾಲ್ ತೂಕ 2ನೇ ಖಂಡಕ್ಕೆ ಕನಿಷ್ಠ ಇಷ್ಟು ಗ್ರಾಮು, ಗರಿಷ್ಠ ಇಷ್ಟು ಗ್ರಾಮ್ ಇರಬೇಕು. ವಾಲಿಬಾಲ್ ತೂಕವು ಡ್ಯಾಶ್ ನಿಂದ ಡ್ಯಾಶ್ ಗ್ರಾಮ್ ಇರಬೇಕು. 2ನೇ ಖಂಡಕ್ಕೆ ಪಾಸ್ ತಪ್ಪು. 260ರಿಂದ 280 ಗ್ರಾಮ್. ಯಾರಿಗೂ ಅಂಕಗಳಿಲ್ಲ. ಇನ್ನು ಈಗ ಯಾರಿಗೀಗ 1ನೇ ಖಂಡಕ್ಕೆ ವಾಲಿಬಾಲ್ ನಲ್ಲಿ ಬಳಸುವ ಜಾಲಿಗೆಯು ಡ್ಯಾಶ್ ಮೀಟರ್ ನಿಂದ ಡ್ಯಾಶ್ ಮೀಟರ್ ವರೆಗೆ ಇರುತ್ತದೆ. ತಪ್ಪು. ತಪ್ಪಲೇ ಒಬ್ಬರು ಹೇಳಬೇಕು. ನಟ್ಟಿನ ಉದ್ದ ವಾಲಿಬಾಲ್ ಜಾಲಿಗೆಯ ಉದ್ದ ಕನಿಷ್ಠ ಇಷ್ಟು, ಗರಿಷ್ಠ ಇಷ್ಟು. ಪೂರ್ತಿ ಉದ್ದ ವಾಲಿಬಾಲ್ ನಟ್ಟಿನ ಉದ್ದ. ಲೇ ಒಂದ್ಸರಿ ಹೇಳ್ತಾರ, ಪದೇ ಪದೇ ಹೇಳ್ತಾರ, ಒಂದೇ ಚಾನ್ಸ್ ಇದೆ. ಸರಿ ಇಲ್ಲ ತಪ್ಪ. ವಾಲಿಬಾಲ್ ನಲ್ಲಿ ಬಳಸುವ ಜಾಲಿಗೆಯು ಡ್ಯಾಶ್ ನಿಂದ ಡ್ಯಾಶ್ ಮೀಟರ್ ಉದ್ದ ಇರುತ್ತದೆ. ಯಾವಕ್ಕೆ ಪಾಸ್ ನೀವೇ ಬಂದಿದ್ದ. ನೆಕ್ಸ್ಟ್ ಮುಂದಿನ ಖಂಡಕ್ಕೆ ಪಾಸ್ ಯಾರು ಗೊತ್ತಿಲ್ಲ. 9.5 ಮೀಟರ್ ನಿಂದ 10 ಮೀಟರ್ ಇರುತ್ತದೆ. ನೆಕ್ಸ್ಟ್ ಯಾರಿಗೀಗ ವಾಲಿಬಾಲ್ ನೆಟ್ ಡ್ಯಾಶ್ ಮೀಟರ್ ಅಗಲವಿರುತ್ತದೆ. ವಾಲಿಬಾಲ್ ನೆಟ್ ಡ್ಯಾಶ್ ಮೀಟರ್ ಅಗಲವಿರುತ್ತದೆ. ಅಗಲ ಲೇಕ್ ನಿಮ್ದಕ್ಕೆ ಬಾಳೆ. ವಾಲಿಬಾಲ್ ನೆಟ್ಟಿನ ಅಗಲ ಡ್ಯಾಶ್ ಮೀಟರ್ ಇರುತ್ತದೆ. 1 2 3 ಮುಗಿತು.
ವಾಲಿಬಾಲ್ ನೆಟ್ಟಿನ ಅಗಲ ಎಷ್ಟು ಮೀಟರ್ ಇರುತ್ತದೆ? ಯಾರಿಗೂ ಅಂಕಗಳಿಲ್ಲ, 1 ಮೀಟರ್ ಅಗಲ ಇರುತ್ತದೆ. ವಾಲಿಬಾಲ್ ನೆಟ್ಟಿನ ಅಗಲ 1 ಮೀಟರ್ ಅಗಲ ಇರುತ್ತೆ. 9 ರಿಂದ 10 ಮೀಟರ್ ಉದ್ದ ಇರುತ್ತೆ, 1 ಮೀಟರ್ ಅಗಲ ಇರುತ್ತೆ. ನೆಕ್ಸ್ಟ್ ಯಾರಿಗೀಗ ಎರಡನೇ ತಂಡಕ್ಕೆ ಪ್ರಶ್ನೆ. ಪ್ರತಿಯೊಂದು ಬದಿಪಟ್ಟಿಗಳ ಹೊರಭಾಗಗಳಲ್ಲಿ ಡ್ಯಾಶ್ ಮೀಟರ್ ದಪ್ಪದ ಆಂಟೆನಾ ಇರುತ್ತದೆ. ಡ್ಯಾಶ್ ಮೀಟರ್ ಆಂಟೆನಾ ಉದ್ದ. ಪ್ರತಿಯೊಂದು ಬದಿಪಟ್ಟಿಗಳ ಹೊರಭಾಗದಲ್ಲಿ ಡ್ಯಾಶ್ ಮೀಟರ್ ಉದ್ದದ ಆಂಟೆನಾ ಇರುತ್ತದೆ. ಡ್ಯಾಶ್ ಮೀಟರ್ ಆಂಟೆನಾ ಉದ್ದ ಎಷ್ಟು ಇರುತ್ತೆ? ಪಾಸ್. ಆಂಟೆನಾ ಉದ್ದ ಎಷ್ಟು ಮೀಟರ್ ಇರುತ್ತದೆ? ನಾನು ಪಾಸ್ ಕೊಟ್ಟಿನ ಪಾಸ್ ಕೊಡೋರು ಬೇಡ. 1 2 1.80 ಮೀಟರ್ ಉದ್ದ ಇರುತ್ತದೆ. 80 ಮೀಟರ್. ಈಗ ನೆಕ್ಸ್ಟ್ ಯಾವ ತಂಡಕ್ಕೆ ಪ್ರಶ್ನೆ? ಮೂರನೇ ತಂಡಕ್ಕೆ. ಕಂಬಗಳ ಎತ್ತರವು ಭೂಮಿಯಿಂದ ಡ್ಯಾಶ್ ಮೀಟರ್ ಕಂಬವಾಗಿ ಇರಬೇಕು. ಕಂಬಗಳು ಆದ್ರೆ ಕಂಬಗಳು ಇರ್ತಲ್ಲ, ಭೂಮಿಯಿಂದ ಎಷ್ಟು ಮೀಟರ್ ಎತ್ತರದಲ್ಲಿ ಇರ್ತದೆ? ಒಂದೇ ತಂಡಕ್ಕೆ. ತಪ್ಪು. ಮುಂದಿನ ತಂಡಕ್ಕೆ. ಕಂಬಗಳ ಎತ್ತರ ಭೂಮಿಯ ಮೇಲ್ಭಾಗದಿಂದ ಎಷ್ಟು ಇರುತ್ತದೆ? ಎರಡನೇ ತಂಡ ಗೊತ್ತಿಲ್ಲ. 2.55 ಮೀಟರ್. ಎರಡನೇ ತಂಡ ಇದೀಗ ನಿಮಗೆಲ್ಲ ಪ್ರಶ್ನೆ. ಒಂದೇ ತಂಡ. ವಾಲಿಬಾಲ್ ತಂಡದಲ್ಲಿ ಒಟ್ಟು ಎಷ್ಟು ಜನ ಆಟಗಾರರು? ಒಂದ್ಸರಿ ಹೇಳೋದು ಉತ್ತರ. ವಾಲಿಬಾಲ್ ತಂಡದಲ್ಲಿ ಒಟ್ಟು ಎಷ್ಟು ಜನ ಆಟಗಾರರು? ಅಲ್ಲಿ ಟೈಮ್ ಇರುತ್ತೆ, ಅಷ್ಟಾಗ ಉತ್ತರ ಮಾಡ್ತೇನೆ. ಎರಡನೇ ತಂಡ ಕಲೆಗ. ಸ್ಪರ್ಧೆ ನಡೆದಾಗ ಒಂದು ತಂಡದಲ್ಲಿ ಎಷ್ಟು ಜನ ಆಟಗಾರರು ಇರ್ತಾರೆ? ಇನ್ನು ಮೂರನೇ ತಂಡಕ್ಕೆ ಪ್ರಶ್ನೆ. ಈ ಆಟದ ಹೆಸರನ್ನು ವಾಲಿಬಾಲ್ ಎಂದು ಡ್ಯಾಶ್ ರವರು ಬದಲಾಯಿಸಿದರು. ಈ ಆಟದ ಹೆಸರನ್ನು ವಾಲಿಬಾಲ್ ಎಂದು ಡ್ಯಾಶ್ ರವರು ಬದಲಾಯಿಸಿದರು. ಆ ವ್ಯಕ್ತಿ ಹೆಸರೇನು? ಅವ್ರದೇ ಪಾಸ್. ವಾಲಿಬಾಲ್ ಅಂತ ನಾಮಕರಣ ಮಾಡೋದು. ಪಾಸ್. ತಪ್ಪು. ಹಾಲ್ಸ್ಟೈಡ್, ಡಾಕ್ಟರ್ ಹಾಲ್ಸ್ಟೈಡ್ ಅಂತ. ಇನ್ನು
ಗೊತ್ತಾಯ್ತಾ? ಯಾವ ತಂಡ ಮೊದಲು 25 ಅಂಕಗಳನ್ನು ಪಡೆಯುತ್ತದೆಯೋ ಆ ತಂಡಕ್ಕೆ ಶೆಟ್ಟಿನ ಡ್ಯಾಶ್ ಎಂದು ಪರಿಗಣಿಸಲಾಗುವುದು. ಯಾವ ತಂಡ ಮೊದಲು 25 ಅಂಕಗಳನ್ನು ಪಡೆಯುತ್ತದೆಯೋ ಆ ತಂಡಕ್ಕೆ ಶೆಟ್ಟಿನ ಡ್ಯಾಶ್ ಎಂದು ಪರಿಗಣಿಸಲಾಗುವುದು. ಬೆಸ್ಟ್ ಆಫ್ 3 ಸೆಟ್ ಇರ್ತದೆ. 25 ಅಂಕಗಳನ್ನ ಯಾವ ತಂಡ ಮೊದಲು ಪಡ್ಕೊಳುತ್ತೆ ಆ ತಂಡಕ್ಕೆ ನಾವು ಹೇಳ್ತೀವಿ. ಒಂದು ಶಬ್ದ ಇದೆ. ನೆಕ್ಸ್ಟ್ ಯಾವ ತಂಡ ಮೊದಲು 25 ಅಂಕಗಳನ್ನು ಪಡೆಯುತ್ತದೆಯೋ ಹೌದಿದೆ ಆ ತಂಡಕ್ಕೆ ಶೆಟ್ಟಿನ ಡ್ಯಾಶ್ ಎಂದು ಪರಿಗಣಿಸಲಾಗುವುದು. ಆ ತಂಡಕ್ಕೆ ಆ ಶೆಟ್ಟಿನ ಡ್ಯಾಶ್ ಎಂದು ಪರಿಗಣಿಸಲಾಗುವುದು. ಗೆಲುವು ವಿಜಯ. ಅದರಲ್ಲಿ ಸ್ಕಿಲ್ಸ್ ಕೇಳ್ತೀನಿ. ಸ್ಕಿಲ್ಸ್ ಅನ್ನ ನೀವು ಅಲ್ಲೇ ಇಟ್ಕೊಂಡೆ ಅದನ್ನ ಯಾವ ತರ ಮಾಡ್ಬೇಕು. ಎರಡನೇ ತಂಡಕ್ಕೆ ಅಂಡರ್ ಹ್ಯಾಂಡ್ ಪಾಸ್ ಅಂತ ಯಾವ ರೀತಿ ಮಾಡ್ಬೇಕು. ಅಂಡರ್ ಹ್ಯಾಂಡ್ ಪಾಸ್, ಅಂಡರ್ ಹ್ಯಾಂಡ್ ಪಾಸ್. ನೆಕ್ಸ್ಟ್ ಆಮೇಲೆ ಹಾಕಿ. ಈಗ ಅಪ್ಪರ್ ಆರ್ಮ್ ಪಾಸ್ ಅಂದ್ರೆ ಯಾವುದು? ಹಾಕಿ